ಈ ಒಂದು ಮ್ಯಾಜಿಕಲ್ ಮೂಮೆಂಟ್ ಬಗ್ಗೆ ವಿನಯ ಮ್ಯಾಮ್ ಏನ್ ಹೇಳ್ತಾರೆ ಮ್ಯಾಮ್? ಜಾನಕಿ ಅಮ್ಮನವರ ಆ ಫೋಟೋದಲ್ಲಿ ಆ ಮುಗುಳ್ನಗೆಗೆ ಇನ್ನೊಂದು ಚಮಕ್ ಬಂದಿದೆ ಅನ್ಕೋತೀನಿ ಈ ಹಾಡನ್ನ ಕೇಳಿ ಅಲ್ವಾ. ಗಂಧರ್ವ ಸ್ವರ್ಗ ಲೋಕದಲ್ಲಿ ಕೂತ್ಕೊಂಡು ಅದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೋ ನಮ್ಮ ಜಾನಕಿ ಅಮ್ಮ. ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತಮ್ಮ ಅನುಷ್ಕಾ, ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಂಗೆ ಜಾನಕಿ ಅಮ್ಮ ಅಂದರೆ ಮತ್ತು ಅವ್ರ ಹಾಡುಗಳಂದರೆ ಪಂಚಪ್ರಾಣ. ಯಾಕಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ನಾನಿ ಅವ್ರ ಹಾಡನ್ನ ಕೇಳಿಸಿ ಬೆಳೆಸಿದ್ದಾರೆ. ಆಮೇಲೆ ಅವ್ರಿಗೆ ಮೈಸೂರು ಅಂದರೆ ತುಂಬ ಇಷ್ಟ. ನನಗೂ ನಮ್ಮ ನಾನಿ ಊರು ಮೈಸೂರು ಅಂದರೆ ನಂಗೆ ಫೇವ್ರೇಟ್ ಊರದು. ನಾನು ರಜೆಗಳಲ್ಲೆಲ್ಲ ಅಲ್ಲೇ ಹೋಗ್ತೀನಿ. ಅದೇ ಕನೆಕ್ಷನ್. ಒಂದಿನ ನೀನು ಸ್ಟುಡಿಯೋದಲ್ಲಿ ನಿಂತು ಹಾಡಿ ಅವ್ರ ತರ ದೊಡ್ಡ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ನೀನು, ಓಕೆನಾ? ಅಲ್ಲ, ಇಷ್ಟೊಂದು ಮ್ಯಾಜಿಕ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಇದಕ್ಕೊಂದು ಸುಂದರವಾದ ಮುಕ್ತಾಯ ಕೊಡೋಣ ಅಂತ ಒಂದು ಅಭಿಪ್ರಾಯ ಬಂತು. ಓಕೆ, 3, 2, 1. Golden Voice of the Week is Anushka. ಮೊದಲನೇ ಬಾರಿ ಗೋಲ್ಡನ್ ವಾಯ್ಸ್ ಆಫ್ ದ ವೀಕ್ ಆ ಟ್ರೋಫಿಯನ್ನ ಪಡ್ಕೋತಾ ಇದ್ದಾರೆ. ಅದು ಎಪಿಸೋಡ್ ಮುಗಿಯೋಕ್ಕಿಂತ ಮುಂಚೆನೆ. ತುಂಬ ಖುಷಿ. ಹೋಗಿ ಇದನ್ನ ಅಲ್ಲಿ ಅಮ್ಮನ ಮುಂದೆ ಇಟ್ಬಿಟ್ಟು ಅಮ್ಮನ ಬ್ಲೆಸ್ಸಿಂಗ್ಸ್ ತಗೋ, ಓಕೆನಾ? ಯಾವುದೇ ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಕಂಠದಲ್ಲೇ ಅಭಿನಯ ಮಾಡೋಂತ ಶಕ್ತಿ ಇದ್ದಿದ್ದು ಕೇವಲ ನಮ್ಮ ಜಾನಕಿ ಅಮ್ಮನಿಗೆ ಮಾತ್ರ. ಆದ್ರೆ ಅವರ ಹಾಡಿಗೆ ಯಾರು ಅಭಿನಯ ಮಾಡ್ತಿದ್ರಲ್ಲ, ಆ ಹಾಡಿಗೆ ಮತ್ತಷ್ಟು ಜೀವ ತುಂಬಿದ್ದು ನಮ್ಮ ಲಕ್ಷ್ಮಿ ಅಮ್ಮನವರ ಅಭಿನಯ. ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಶ್ಮಿ ಅವ್ರಿಗೆ. ರಶ್ಮಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಾನಕಿ ಅಮ್ಮ ಅವರ ಹಾಡನ್ನ ಹಾಡೋದಕ್ಕೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ವಿನಯ್ ಪ್ರಸಾದ್ ಮ್ಯಾಮ್ ಅವರನ್ನ, ಪ್ಲೀಸ್. ಅಮ್ಮನ ಬಗ್ಗೆ ನಿಮ್ಮ ಮನದಾಳದ ಮಾತುಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಇಷ್ಟೊತ್ತು ಇದ್ರಿ, ಹಾಡುಗಳನ್ನ ಕೇಳಿದ್ರಿ, ಹೇಗನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತಪ್ಪ. ಜಾನಕಿ ಅಮ್ಮನವ್ರ ಬಗ್ಗೆ SP ಬಾಲಸುಬ್ರಹ್ಮಣ್ಯಂ ಅವರು ಒಂದ್ ಮಾತು ಹೇಳಿದ್ರು. ಜಾನಕಿ ಅಮ್ಮನವ್ರ ರೆಕಾರ್ಡಿಂಗ್ ಮಾಡ್ತಾ ಇರುವಾಗ ಕೈಯಲ್ಲಿ ಒಂದ್ ಪೆನ್ಸಿಲ್ ಇಟ್ಕೋತಾ ಇದ್ರಂತೆ. ಪೆನ್ಸಿಲ್ ಇಲ್ಲಿ ಇರ್ತಾ ಇತ್ತು ಕೈಯಲ್ಲಿ. ಇವರು ಧ್ವನಿಯಲ್ಲಿ ಎಷ್ಟು ಅಲಗುಗಳು, ಮುರುಕುಗಳು, ಗಮಕಗಳು ಬರ್ತಾ ಇತ್ತೋ ಅದು ಎಲ್ಲವೂ ಕೂಡ ಇಲ್ಲಿ ಪೆನ್ಸಿಲಲ್ಲಿ. ಈ ಪೆನ್ಸಿಲ್ ಟಟ 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 ಅಂತ ಹಿಂಗೆ ಹಲ್ಗಿಸ್ತಾ ಇರೋರಂತೆ. ಒಂದ್ಸತಿ ನಮ್ಮ SP ಸರ್ಗೆ ಸ್ವಲ್ಪ ತುಂಟತನ ಜಾಸ್ತಿ ಅಲ್ಲ, ಅವ್ರು ಹೋಗಿ ಆ ಪೆನ್ಸಿಲ್ ಎಳ್ಕೊಂಡ್ಬಿಟ್ರಂತೆ. ಅಯ್ಯೋ ಬಾಲು, ನಂಗೆ ಕೊಟ್ಬಿಡು ಬಾಲು, ಅದನ್ನ ನನ್ಗೆ ಹಾಡಕ್ಕಾಗಲ್ಲ ಬಾಲು, ನಂಗೆ ಹಾಡಕ್ಕಾಗಲ್ಲ ಅಂತ. ಇದು ಬಹಳ ರೇರ್ ಇಂಥ ಒಂದು ಅಭ್ಯಾಸಗಳು ಅಥವಾ ಇಂಥ ಒಂದು ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಒಂದು ಮಜದ ವಿಷಯ ಅಲ್ವಾ?